ಒಳಗೆ ಇದೆ. ಅಲ್ಲೇ ಬಂದಿರೋದು. ಹೆರಿಟೇಜ್ ಬಿಲ್ಡಿಂಗ್ ಅಂದ್ಬಿಟ್ಟು ನಮ್ಮ ಹೆರಿಟೇಜ್ ಕಮಿಟಿಯವರು ಈ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡಿ ಕಟ್ಟಿಸ್ಬೇಕು ಅಂತ ಅನ್ನೋ ಒಂದು ಮನಸ್ಥಿತಿ ನಾವೆಲ್ಲರೂ ಇದ್ವಿ. ಹೆರಿಟೇಜ್ ಕಮಿಟಿಯವರು ನಮಗೆ ಪರ್ಮಿಷನ್ ಕೊಡದೇ ಇರೋ ಕಾರಣ ಇದೇ ಬಿಲ್ಡಿಂಗ್ನ ರೆನೋವೇಷನ್ ಮಾಡಿ ಗಟ್ಟಿಗೈತೆ ಅಂತ ಅನ್ನೋ ಮನಸ್ಥಿತಿ ಇಟ್ಕೊಂಡು ನಾವು ರೆನೋವೇಷನ್ ಮಾಡೋದಕ್ಕೆ ಕೆಲಸ ಶುರು ಮಾಡೋರೆ. ಮತ್ತೆ ಹಾಸ್ಟೆಲು ಮಹಿಳಾ ಹಾಸ್ಟೆಲ್ ಏನೈತೆ 14,000 ಜನ ವಿದ್ಯಾರ್ಥಿನಿಯರವ್ರೆ. ಅದರಲ್ಲಿ ಬರೀ 300 ಜನಕ್ಕೆ ಮಾತ್ರ ಅಕಾಮಿಡೇಷನ್ ಇತ್ತು. ಹಾಸ್ಟೆಲ್ಗೆ ಹೊಸದಾಗಿ ಕಟ್ಟಿಸಿ ಅಲ್ಲಿ 2,500ದಿಂದ 2,900 ಜನವರೆಗೆ ಅಕಾಮಿಡೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮತ್ತೆ ಇಲ್ಲಿ ಸೈನ್ಸ್ ಕಾಲೇಜು ಮತ್ತು ಆರ್ಟ್ಸ್ ಕಾಲೇಜು ಎರಡೂ ಜೊತೆಲೇ ಇರೋದ್ರಿಂದ ರೂಮ್ಗಳು ಕೊರತೆ ಆಗಿರೋದ್ರಿಂದ ರೂಮ್ಗಳನ್ನ ಎನ್ಹಾನ್ಸ್ ಮಾಡಬೇಕು ಅಂತ ಅದು ಏನು ಈಗ ಒಂದು 4 ವರ್ಷದ ಹಿಂದೆ ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿತ್ತು. ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿರೋದ್ರಿಂದ ಅದನ್ನು ಸೇಮ್ ಅದೇ ಥರನೇ ಕಟ್ಟಿ ಇದನ್ನೆಲ್ಲವನ್ನು ರಿನೋವೇಷನ್ ಮಾಡಿ ಗಟ್ಟಿ ಮಾಡಿಸ್ಬೇಕು ಅಂತ ಅಂತು ನಮ್ಮ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾದೇವಪ್ಪ ಸಾಹೇಬರು ಮತ್ತು ಇಂಜಿನಿಯರ್ಗಳು ಎಲ್ಲರೂ ಸೇರಿ ಇದನ್ನ ತೀರ್ಮಾನ ಮಾಡಿ ಎನ್ಹಾನ್ಸ್ ಮಾಡೋದಕ್ಕೆ, ರೂಮ್ಗಳನ್ನ ಎನ್ಹಾನ್ಸ್ ಮಾಡೋದಕ್ಕೆ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಇದನ್ನ ರಿನೋವೇಷನ್ ಮಾಡೋದಕ್ಕೆ ಹೋಗಿದ್ವಿ. ಈಗ ಬಿಲ್ಡಿಂಗ್ ಕೊಲಾಪ್ಸ್ ಆಗಿ ಮೇಲ್ಗಡೆಯಿಂದ ಕಾರ್ಮಿಕ ಕುಸಿದಿದೆ. ಅದರಲ್ಲಿ 14 ಜನ ಏನು ವರ್ಕರ್ಸ್ ಕೆಲಸ ಮಾಡ್ತಿದ್ರು ಅದರಲ್ಲಿ 13 ಜನ ಶಿಕ್ಷಕರೇ ಇದ್ದಾರೆ. ಒಬ್ಬ ಮಾತ್ರ ಅಲ್ಲಿ ಸಿಗಾಕೊಂಡಿದ್ದಾರೆ. ಅವ್ರಿಗೂ ದೇವ್ರದಯಿಂದ ಏನು ಆಗದೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಈಗ ಫೈರ್ ಬ್ರಿಗೇಡ್ ಅವರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರಿಗೂ ಬಂದಿದೆ. ಫೈರ್ ಬ್ರಿಗೇಡ್ ಅವರು ತುಂಬ ಫಾಸ್ಟ್ ಆಗಿ ಎಲ್ಲ ಥರದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಅತಿ ಶೀಘ್ರದಲ್ಲಿ ಅವರು ಈ ಸೆಕ್ಟರ್ ಹೋದ ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ ಯಾವ ಕ್ಲಾಸ್ ಹಿಡಿತಾ ಇರಲ್ಲ ಇಲ್ಲಿ ಅಲ್ಲಿ ಲ್ಯಾಬ್ಗಳಿರ್ತಲ್ಲಿ ಆ ಲ್ಯಾಬ್ಗಳನ್ನೆಲ್ಲರೂ ಮುಗಿಸಿದ್ವಿ ನಾವು. ಯಾವುದೇ ಕಾರಣಕ್ಕೂ ಆ ಲ್ಯಾಬ್ಗಳು ಮಾಡೋಕ್ಕಾಗಲ್ಲ, ಮತ್ತೆ ಅದು ಗಟ್ಟಿನೂ ಇರಲಿಲ್ಲ. ಅದಕ್ಕೆ ರಿನೋವೇಷನ್ ಮಾಡಾದ್ಮೇಲೆ ಮಾಡೋದ ಅಂತ ಅಂದ್ಬಿಟ್ಟು ಆ ಬಿಲ್ಡಿಂಗ್ಗಳಲ್ಲಿ ಎಲ್ಲ ಖಾಲಿ ಇತ್ತು. ಈ ಕಡೆ ಎಲ್ಲ ಕ್ಲಾಸ್ಗಳು ನಡೀತಾ ಇತ್ತು. ರೂಮ್ಗಳು ನಮಗೆ ತುಂಬಾ ಶಾರ್ಟೇಜ್ ಐತೆ ಇಲ್ಲಿ ಮಾರ್ನಿಸ್ ಕಾಲೇಜ್. ಸೈನ್ಸ್ ಫ್ಯಾಕಲ್ಟಿನಲ್ಲಿ 6,500ರಿಂದ 7,000 ಜನ ವಿದ್ಯಾರ್ಥಿನಿಯರು. ಆರ್ಟ್ಸ್ ಕಾಲೇಜಲ್ಲಿ ಒಂದು 7,000 ಜನ ವಿದ್ಯಾರ್ಥಿನಿಯರು. ಹಾಗಾಗಿ ನಮಗೆ ಕ್ಲಾಸ್ ರೂಮ್ಗಳು ತೊಂದರೆ ಆಗಿದ್ದರಿಂದ ರೂಮ್ಗಳನ್ನ ಎನ್ಹಾನ್ಸ್ ಮಾಡೋದಕ್ಕೆ ಹೇಳಿದ್ವಿ. ಮತ್ತೆ ಆ ಕಡೆ ಜಾಗ ಇತ್ತು, ಅಲ್ಲಿ ರೂಮ್ಗಳನ್ನ ಕಟ್ತಾ ಇದೀವಿ. ಇದನ್ನ ರಿನೋವೇಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ. ಈ ರಿನೋವೇಷನ್ ಮಾಡೋ ಟೈಮಲ್ಲಿ ಈ ತೊಂದರೆ ಆಗುತ್ತೆ. ದೇವರು ಒಳ್ಳೇದು ಮಾಡ್ತಾನೆ ಅಂತ ಅನ್ಕೊಂಡಿದ್ದೀವಿ.